ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ನಾಗಲಮಡಿಕೆ ಅಂತಂದರೆ ಪ್ರತಿಯೊಬ್ಬರಿಗೆ ಅರ್ಥ ಆದೇ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತೇಳಿ ನೆನಪಾಗದೇ ಆಗುತ್ತೆ. ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಎಷ್ಟು ಜನಸಾಗರವೇ ಹರಿದು ಬಂದಿದೆ ಅನ್ನೋದು ತೋರಿಸ್ಕೊಡ್ತಿದ್ದೀನಿ ಬನ್ನಿ. ನಾನು ನಾಗಲಮಡಿಕೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಬಂದಿದ್ವಿ ದೇವಸ್ಥಾನಕ್ಕಾಗಿಯೇ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪದೇ ಪದೇನೇ ಹೇಳ್ತಾ ಇರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಮಂಜು ಉಮಾ ಅಂತೇಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ ನಮಗೆ. ಯಾಕೆಂದರೆ ನೀವು ಸದಾ ನಮಗೆ ಸಪೋರ್ಟ್ ಮಾಡ್ತಾಯಿದ್ರೆ ಮತ್ತೆ ಹೊಸ ವೀಡಿಯೋಸು ಅಪ್ಲೋಡ್ ಮಾಡೋದಕ್ಕೆ ನಮಗೆ ತುಂಬ ಸಹಾಯ ಆಗುತ್ತೆ. ನಿಮ್ಮ ಸಪೋರ್ಟ್ ಇದ್ರೇ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ, ಇಲ್ಲಾಂದರೆ ಅಸಾಧ್ಯವಾದ ಮಾತು. ಹಾಗಾಗಿ ಇಲ್ಲಿದ್ದನ ನಾನು ಈ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ದೇವಸ್ಥಾನದ ಸುತ್ತಲೂ ಯಾವ ಥರ ಜನಸಂಖ್ಯೆ ಇದೆ ಅನ್ನೋದು ತೋರಿಸ್ಕೊಡ್ತಿದ್ದೀನಿ ಬನ್ನಿ. ಸಿಕ್ಕಾಪಟ್ಟೆ ಜನ ಮೂಲೆಯಿಂದನೂ ದೇವಸ್ಥಾನಕ್ಕೆ ಬಂದಿದ್ದಾರೆ. ಭಾಳಷ್ಟು ಜನ ಬಂದಿದ್ದಾರೆ. ಪ್ರತಿಯೊಬ್ಬರು ಬರ್ತಕ್ಕಂಥವ್ರು ಅಂದರೆ ಒಂದೊತ್ತಿನ ಮೇಲೆ ಈ ದೇವಸ್ಥಾನಕ್ಕೆ ಬರ್ತಾರೆ. ಅಂದರೆ ಇಲ್ಲಿಗೆ ಬಂದು ಇಲ್ಲೇ ಪೂಜೆ ಮಾಡಿ ಅಲ್ಲಿಂದ ಬರ್ತಾರೆ. ಹಳ್ಳಿಯಿಂದನ ಮತ್ತು ಸಿಟಿಯಿಂದನ ದೂರದಿಂದ ಬೇರೆ ಕಡೆಯಿಂದ ಎಲ್ಲೆಲ್ಲಿಂದನೂ ಬರ್ತಾರೆ. ಅವರೆಲ್ಲರೂ ಬಂದು ಉಪವಾಸ ಇದ್ದೇ ಸಮೇತ ಬರ್ತಾರೆ. ಪಾಪ ಉಪವಾಸ ಇದ್ದು ಬಂದ್ರೂ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆಗೋ ತಕ್ಕನ ಯಾವುದೇ ಕಾರಣಕ್ಕೂ ಊಟ ತಿನ್ನಲ್ಲ. ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಬರ್ತಾರೆ, ಸಣ್ಣ ಮಕ್ಕಳೆಲ್ಲ ಕರ್ಕೊಂಬರ್ತಾರೆ. ಬಂದರೂ ಕೂಡ ಎಲ್ಲ ಫ್ಯಾಮ್ಲಿ ಸಮೇತ ಬರ್ತಾರೆ. ಬಂದರೂ ಸಮೇತ ಇವ್ರು ಯಾರೂ ಒಂದೊತ್ತಿನ ಮೇಲೆ ಬರ್ತಾರೆ ಈ ದೇವಸ್ಥಾನಕ್ಕೆ. ಬಂದು ಪೂಜೆ ಮಾಡಿ ನಾಗರಿಗೆ ಪೂಜೆ ಮಾಡಿ, ಮತ್ತು ಅಲ್ಲಿಂದನ ಹಾಲೆಲ್ಲ ಒಯ್ದು ನಾಗರಿಗೆ ವಿಶೇಷವಾಗಿ ಪೂಜೆ ಮಾಡಿ ಪ್ರತಿಯೊಬ್ಬರೂ. ಮತ್ತು ಪಕ್ಕದಲ್ಲೇ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಅನ್ನ ಸಂತರ್ಪಣೆ ಇರ್ತದೆ. ಪ್ರಸಾದ ಸ್ವೀಕರಣೆ ಇರ್ತದೆ. ಆ ಪ್ರಸಾದ ಪ್ರತಿಯೊಬ್ಬರೂ ಏನು ಗೊಂದಲ ಇಲ್ದಲೆ, ನುಗ್ಗಲಿಲ್ದಲೆ ಭಾಳ ಸೊಗಸಾಗಿ ಅಚ್ಚುಕಟ್ಟಾಗಿ ಪಾಪ ಊಟದ ವ್ಯವಸ್ಥೆ ಸಮೇತ ಮಾಡಿದ್ದಾರೆ. ಒಂದು ನೀರಿಂದಾಗ್ಬೋದು, ಇನ್ನೊಂದಾಗ್ಬೋದು. ಮತ್ತು ಇಲ್ಲಿನ ಒಂದು ತಿರುಮಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಗೆ ನಾನು ತಿಳಿಸುವುದೇನೆಂದರೆ, ದಯವಿಟ್ಟು ನಮ್ಮ ಪಾವಗಡ ತಾಲ್ಲೂಕಿನ ಪರವಾಗಿ ನಮ್ಮೆಲ್ಲರಿಂದನೂ ನಿಮ್ಮ ದೊಡ್ಡದೊಂದು ಸೆಲ್ಯೂಟ್ ಅಂತ ಹೇಳ್ಬೋದು. ತುಂಬ ಹೃದಯಪೂರ್ವಕ ಧನ್ಯವಾದಗಳಂತ ಅರ್ಪಿಸ್ತಾ ಇದ್ದೀವಿ. ಯಾಕೆಂದಿರ ಬಂದಿರತಕ್ಕಂಥವ್ರನ್ನ ಜನನ ಅವಾಯ್ಡ್ ಮಾಡೋದಕ್ಕೆ ತುಂಬ ಶ್ರಮಪಟ್ಟು ಈ ಕೆಲಸ ನಿರ್ವಹಿಸ್ಕೊಂಡು ಮಾಡಿದ್ದೀರ. ಒಂದು ವೆಹಿಕಲ್ಸ್ಗಳೇ ಆಗಲಿ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಮತ್ತು ವೆಹಿಕಲ್ಗಳಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಅಂಥ ಟ್ರಾಫಿಕ್ನೆಲ್ಲ ನೀವು ಅವಾಯ್ಡ್ ಮಾಡಿ, ತುಂಬ ಸಪೋರ್ಟ್ ಮಾಡಿ ಎಲ್ಲರನ್ನೂ ಒಂದು ಶಾಂತಿಯ ರೀತಿಯಲ್ಲೇ ಎಲ್ಲರನ್ನೂ ಒಂದು ಶಿಸ್ತಿನ ಸಿಪಾಯಿಗಳಾಗಿ ನಿಂತ್ಕೊಂಡು ಇವ್ರನ್ನೆಲ್ಲ ಕಾಪಾಡಿ ಕಳಿಸ್ತೀರಂದರೆ ದೇವ್ರ ಶತ್ವಾಗೂ ನಮ್ಮ ಹೃದಯಪೂರ್ವಕ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಮಂಜು ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲೆಲ್ಲೆಲ್ಲ ಬ್ಯಾರಿಕೇಡ್ಗಳು ಹಾಕ್ಕೊಂಡು ಪಾಪ ಎಷ್ಟು ಶ್ರಮ ಪಟ್ಕೊಂಡು ಆ ಧೂಳಲ್ಲೆಲ್ಲ ನಿಂತ್ಕೊಂಡು ಇವನ್ನೆಲ್ಲ ಅವಾಯ್ಡ್ ಮಾಡಿ ತುಂಬ ಸೊಗಸಾಗಿ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗಿದ್ದೀರ. ತುಂಬ ಧನ್ಯವಾದಗಳು ನಿಮಗೆ. ನಮ್ಮ ಕಡೆಯಿಂದ ನಮ್ಮ ಪಾವಗಡ ತಾಲೂಕಿನ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೀನಿ. ನೋಡಿ, ವ್ಯೂ ಯಾವ ಥರ ಇದೆ ಅಂಥೇಳಿ. ನಾಗಲಮಡಿಕೆ ಸುತ್ತಮುತ್ತ ಅಂಗಡಿಗಳಾಗಲಿ ನೋಡಿ, ಯಾವ್ಯಾವ ಥರ ಎಲ್ಲ ಅಂಗಡಿಗಳಲ್ಲೆಲ್ಲ ಯಾವ್ಯಾವ ಥರ ಇಟ್ಕೊಂಡಿದ್ದಾರೆ ಅನ್ನೋದೆಲ್ಲ ತೋರಿಸ್ಕೊಡ್ತಿದ್ದೀನಿ ನೋಡಿ. ದಯವಿಟ್ಟು ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ನಾಗಲಮಡಿಕೆ ಸುಬ್ರಹ್ಮಣ್ಯಗೆ ದೇವಸ್ಥಾನಕ್ಕೆ ಬರ್ತಕ್ಕಂಥವರು ಪ್ರತಿಯೊಬ್ಬರೂ ಉಪವಾಸದಿಂದನೇ ಬರ್ತಾರೆ. ಬಂದು ಪ್ರತಿಯೊಬ್ಬರೂ ಉಪವಾಸದಿಂದನೇ ಬಂದು ಇಲ್ಲೇ ಒಂದೊತ್ತು ಬಿಡ್ತಾರೆ. ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ. ಅಲ್ಲೇ ನೋಡಿ,
ಒಂದು ಬಿಡ್ತಾರೆ ನೋಡಿ. ಆ ಸುತ್ತೂ ಅಂಗಡಿಗಳು ಯಾವ್ಯಾವ ಥರ ಎಲ್ಲ ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಅನ್ನೋದು ತೋರಿಸ್ಕೊಡ್ತಿದ್ದೀನಿ ನೋಡಿ. ನೋಡಿ, ಸಿಕ್ಕಾಪಟ್ಟೆ ದೊಡ್ಡ ಜಾತ್ರೆ ಅಂದರೆ ದೊಡ್ಡ ಜಾತ್ರೆ ಇದು. ಭಾರೀ ಜನಸಂಖ್ಯೆ ಬಂದಿದೆ. ಎಲ್ಲಿ ಇದು ಕರ್ನಾಟಕದಾದ್ಯಂತನೂ ಭಕ್ತಾದಿಗಳಿದ್ದಾರೆ ಈ ನಾಗಲಮಡಿಕೆಗೆ. ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಾದಿಗಳಿದ್ದಾರೆ. ಸುತ್ತು ನಮ್ಮ ಕರ್ನಾಟಕದಾದ್ಯಂತನೂ ಇದೆ, ಮತ್ತು ಹೊರ ರಾಜ್ಯದಲ್ಲೂ ಇದ್ದಾರೆ. ಅಷ್ಟೇ ಜನಸಂಖ್ಯೆ ಭಕ್ತಾದಿಗಳು ಹೊರ ರಾಜ್ಯದಲ್ಲೇ ಇದ್ದಾರೆ. ಆದರೂ ಸಮೇತ ಈ ದೇವಸ್ಥಾನಕ್ಕೆ ಬರ್ತಾರೆ. ಅಂದರೆ ಇಲ್ಲಿನ ವಿಶೇಷತೆ ಏನಂದರೆ, ಪ್ರತಿಯೊಬ್ಬರೂ ಈ ಚಿಕ್ಕ ಮಕ್ಕಳಿಗೆ ಕಿವಿ ಸೋರೋದಾಗಲಿ, ಅಥವಾ ಹೊಟ್ಟೆ ನೋವು ಬರೋದಾಗಲಿ, ತಲೆನೋವು ಬರೋದಾಗಲಿ, ಏನಾದರೂ ಒಂದು ಕಾಯಿಲೆ, ಪ್ರತಿಯೊಂದು ಕಾಯಿಲೆಗೂ ಇದು ಸುಬ್ರಹ್ಮಣ್ಯ ಸ್ವಾಮಿ ಒಂದು ರಾಮಬಾಣವಿದ್ದಂತೆ. ಹೇಗೆ ಅಂದಿರಾ, ಏನೇ ಕಾಯಿಲೆ ಆಗಲಿ ಇದಕ್ಕೆ ನಡ್ಕೊಂಡ್ರೆ, ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತೇಳಿ 3 ವರ್ಷನೋ 2 ವರ್ಷನೋ ಈ ಥರ ಮುಕ್ಕೊಂಡ್ರೆ ಅದು ನಿಮ್ಮ ಕೆಲಸ ನೆರವೇರುತ್ತೆ. ಹಾಗಾಗಿ ಅಷ್ಟು ಜನಸಾಗರ ಇಲ್ಲಿಗೆ ಹರಿದು ಬರುತ್ತದೆ. ಇದು ಸುಮ್ಮನೆ ನಾನು ಹೇಳ್ತಾ ಇಲ್ಲ, ಇದು ಸತ್ಯವಾದ ವಿಚಾರ. ಇಷ್ಟು ಜನಸಂಖ್ಯೆ ಬರೋದಕ್ಕೆ ಕಾರಣವೇ ಇಲ್ಲಿನ ಒಂದು ಪವಾಡನೇ ಅಂತ ಹೇಳ್ಬೋದು. ಸುಬ್ರಹ್ಮಣ್ಯ ಸ್ವಾಮಿಯ ಪವಾಡ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಹೆಣ್ಣು ಮಕ್ಕಳಿಗೆ 2 ತಿಂಗಳಾಗಿ 3 ತಿಂಗಳಾಗಿ ಅಬಾರ್ಷನ್ ಆಗೋದು ಈ ಥರ ಎಲ್ಲ ಆಗುತ್ತಲ್ವ, ಆ ಥರ ಆಗೋದಕ್ಕೆ ಕಾರಣ ಸರ್ಪದೋಷ ಇರುತ್ತೆ. ಹಾಗಾಗಿ ಇವ್ರಿಗೆ ಮನಸ್ಸಿನಲ್ಲೆಲ್ಲ ಮನ್ಕೊಂಡಾಗ ರಾತ್ರಿ ಹೊತ್ತಲ್ಲಿ ಕಲಾಪಕ್ಕೆ ಬರುತ್ತೆ. ಸರ್ಪ ಬಂದು ಇವರಿಗೆ ಆ ಥರ ಅಬಾರ್ಷನ್ ಆಗೋದಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಆ ಥರ ಆಗ್ತಾ ಇರ್ತೈತೆ. ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ನೀವು ತಪ್ಪದೇ ಹರಕೆ ಕಟ್ಕೊಂಡ್ರೆ ಖಂಡಿತವಾಗೂ ನಿಮಗೆ ಯಶಸ್ಸಂತೂ ಗ್ಯಾರಂಟಿ. ಇದು ಸತ್ಯ. ಯಶಸ್ಸಂತೂ 100ಕ್ಕೆ 100% ಯಶಸ್ಸು ಕಾಣ್ತೀರ. ಹಾಗಾಗಿ ನೀವು ಈ ದೇವಸ್ಥಾನಕ್ಕೆ ಇಡೀ ಕರ್ನಾಟಕದಾದ್ಯಂತ ಜನನೂ ಇಲ್ಲಿಗೆ ಹರಿದು ಬರ್ತದೆ. ನೀವು ಅಷ್ಟೇ, ನಿಮಗೇನಾದರೂ ಒಂದು ಸಮಸ್ಯೆ ಇದ್ದರೆ ನೀವು ಈ ದೇವಸ್ಥಾನಕ್ಕೆ ನೀವು 1 ವರ್ಷ ಅಥವಾ 2 ವರ್ಷ ಹರಕೆಯನ್ನು ಕಟ್ಕೊಂಡ್ರೆ ಗ್ಯಾರಂಟಿ ಇದು ನಿಮಗೆ ಸಕ್ಸಸ್ ಆಗುತ್ತೆ. ನಿಮಗೆ ಯಾವುದೇ ಥರದ ತೊಂದರೆಗಳಿರಲ್ಲ, ಅನುಕೂಲ ಆಗುತ್ತೆ. ಮತ್ತು ಈ ನಾಗಲಮಡಿಕೆ ಅನ್ನೋದು ಹೇಗೆ ಬಂತು ಅಂತಂದರೆ, ಸ್ವಲ್ಪ ವಿವರಣೆ ಕೊಡ್ತೀನಿ ನೋಡಿ. ಇದು ಉತ್ತರ ಪಿನಾಕಿ ನದಿಯ ತೀರದಲ್ಲಿ ಅಲ್ಲೇ ಇರ್ತಕ್ಕಂಥ ಒಬ್ಬ ರೈತ ಉಳುಮೆ ಮಾಡ್ತಾ ಇರ್ತಾನೆ. ಆ ಉಳುಮೆ ಮಾಡುವ ಸಂದರ್ಭದಲ್ಲಿ ನಾಗರ ಎಡೆ, ಭೂಮಿಯಲ್ಲಿರ್ತಕ್ಕಂಥ ನಾಗರ ಎಡೆ ಅದು ಮಡಿಕೆಗೆ ತಾಕುತ್ತೆ. ಅಂದರೆ ಗೇಮೆ ಮಾಡ್ಬೇಕಾದ್ರೆ ಮಡಿಕೆ ಹೊಡಿತಿರ್ತಾರಲ್ಲ, ಅದಕ್ಕೆ ತಾಕುತ್ತೆ. ಆ ತಾಕಿದ ತಕ್ಷಣವೇ ನೋಡ್ತಾರೆ. ನೋಡಿದಾಗ ಅದು ನಾಗರ ಒಂದು ಎಡೆ ಸರ್ಪ ಸಿಗುತ್ತೆ, ಆ ವಿಗ್ರಹ ಸಿಗುತ್ತೆ. ಆ ವಿಗ್ರಹನ ಆ ಉತ್ತರ ಪಿನಾಕಿ ನದಿಯ ತೀರದ ಪಕ್ಕದ ದಡದಲ್ಲೇ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಆವತ್ತಿನಿಂದ ಇವತ್ತಿನವರೆಗೂ ಇದೊಂದು ಇತಿಹಾಸ ಇದೆ. ಇಲ್ಲಿ ನಾಗಲಮಡಿಕೆಯ ಸುಬ್ರಹ್ಮಣ್ಯ ಒಂದು ವಿಶೇಷವಾದ ಕತೆ, ವಿಶೇಷವಾದ ಒಂದು ಗೈಡ್ಲೈನ್ಸ್ ಇದೆ. ತುಂಬ ಅದ್ಧೂರಿಯವಾದಂಥ ಗೈಡ್ಲೈನ್ಸ್ ಇದೆ. ಅದನ್ನು ಹೆಚ್ಚಿನ ಮಾಹಿತಿಗಾಗಿ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಂಪರ್ಕಿಸಿ. ಗ್ಯಾರಂಟಿಗೆ ಅದರಲ್ಲಿ ಹೇಳ್ತೀನಿ ಯಾವ್ಯಾವ ಥರ ಹೆಂಗೆ ಆಯಿತು ಅನ್ನೋದು. ಹಾಗಾಗಿ ಈ ನಾಗರಹೊಳೆ ಸಿಕ್ಕಿದ ಸಂದರ್ಭದಿಂದ ಅಲ್ಲಿ ಪಕ್ಕದಲ್ಲೇ ಉತ್ತರ ಪಿನಾಕಿಯ ಪಕ್ಕದ ನದಿಯ ತೀರದಲ್ಲೇ ದೇವಸ್ಥಾನವನ್ನು ಚಿಕ್ಕದಾಗಿ ನಿರ್ಮಾಣ ಮಾಡ್ತಾರೆ. ಅವತ್ತಿನಿಂದ ಇಂದಿನವರೆಗೂ ಜನಸಾಗರವೇ ಹರಿದು ಬರ್ತಾಯಿದೆ ಈ ದೇವಸ್ಥಾನಕ್ಕೆ. ನಿಮ್ಮ ಇಚ್ಛೆ ಏನೇ ಒಂದು ಬೇಡಿಕೆ, ನೀವು ಏನೇ ಒಂದು ಕೆಲಸ ಸಿಗೋದಾಗಲಿ, ಮತ್ತು ಮದುವೆ ವಿಚಾರ ಆಗಲಿ, ಮತ್ತು ಒಂದು ಬೋರ್ವೆಲ್ ಕೊರೆಯೋದಾಗಲಿ, ಮತ್ತು ಒಂದು ಮನೆ ಕಟ್ಟೋದಾಗಲಿ, ಏನೇ ಒಂದು ವಿಚಾರನ ತಗೊಳ್ಳಿ, ಇದಕ್ಕೆ ನಡ್ಕೊಂಡ್ರೆ ಖಂಡಿತವಾಗೂ ಯಶಸ್ಸಾಗೋದಂತೂ ಇದು 100ಕ್ಕೆ 100ಕ್ಕೂ ಗ್ಯಾರಂಟಿ ಆಗುತ್ತೆ. ದಯವಿಟ್ಟು ಈ ವಿಡಿಯೋ
ನೋಡ್ತಕ್ಕಂಥವ್ರು, ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥವ್ರು ಸಾವಿರಾರು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು, ಯಾಕೆಂದರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಹಾಗಾಗಿ ನಿಮ್ಮ ಸಪೋರ್ಟ್ ನಮ್ಗೆ ಸದಾ ಇರಬೇಕು. ನಿಮ್ಮ ಸಪೋರ್ಟ್ ಇದ್ರೇ ನಾವು ಈ ಥರ ಹೊಸ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ನೋಡಿ ನಮ್ಮ ಶಾಸಕರಾದ ವೆಂಕಟೇಶಣ್ಣವ್ರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಕಾಲ್ನಡಿಗೆಯಲ್ಲೇ ಬಂದಿದ್ದಾರೆ. ನೋಡಿ ಅಲ್ಲೆಲ್ಲೋ ವೆಹಿಕಲ್ ಬಿಟ್ಟು ದೇವಸ್ಥಾನಕ್ಕೆ ಕಾಲ್ನಡಿಗೆಯಿಂದಲೇ ಬಂದಿದ್ದಾರೆ.